ಇವತ್ತು ನಮಗೆ ಇಂಟರ್ನೆಟ್ ಇದು ಪ್ರಾಬ್ಲಮ್ ಉಂಟಾಯ್ತಾ. ಬೆಳಗ್ಗಿಂದಲೇ ಪ್ರಾಬ್ಲಮ್ ಅಂದರೆ ನಾನು ಹೇಳೋಕ್ಕಿಂತ ಮುಂಚೆನೇ ಉಂಟು ರೆಡ್ मध्य ಹೊರಗೆ ಕಾಣ್ತಾ ತೌನಿಗಳನ್ನ ಎಲ್ಲದು तुम्ही कान दोन्हीಗಳು म्हटलन्या ತೌನಿ ಹಟ್ಟು ಏನು ಹಾಕಿದ್ದೆ ಆಯ್ತಾ. ಈಗ ನನ್ನ ಕೈದು ಮೇಣ ತೆಗೆದು ಬರುವಾಗ ಇವ ನೋಡಿ ಇದಕ್ಕೆ ಕಾವಲು ಕಾಯ್ದು ಕೂತು ಇಲ್ಲೇ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಹಾಗೆ ನನ್ನ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ. ಅದೇ ಟೈಮಲ್ಲಿ ನನ್ನ ವಾಟ್ಸಪ್ ಚಾನಲಲ್ಲಿ ಲಿಂಕನ್ನು ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಮೂಲಕವೇ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಹಾಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಳ್ಬೇಕು ಅಂತ ಇರೋದಿಲ್ಲ. 19ಕ್ಕೆ ಯಾರ್ದೆಲ್ಲ ಬರ್ತಾರೆ ಉಂಟು ನಿಮಗೆಲ್ಲಿ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ಆಗ್ತಾ ಇರಿ. ಮಮತಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗಳು ಸಿಂಚನಾ ಅವ್ರದ್ದು ಬರ್ತ್ಡೇ ಅಂತ. ಸಿಂಚನಾ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ಆಗ್ತಾ ಇರಿ. ವಿಮಲಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗಳು ಪ್ರಜ್ಞಾ ಅವ್ರದ್ದು ಬರ್ತ್ಡೇ ಅಂತ. ಪ್ರಜ್ಞಾ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ಆಗ್ತಾ ಇರಿ. ಈಗ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗಳು ಅನ್ವಿ ಅವ್ರದ್ದು ಬರ್ತ್ಡೇ ಅಂತ. ಅನ್ವಿ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ಆಗ್ತಾ ಇರಿ. ಎಂತ ಅಂದರೆ ನಿನ್ನೆಯಿಂದ ನಮಗೆ ಜೋರು ಮಳೆ ಶುರುವಾಗಿದೆ. ರಾತ್ರಿ ಇಡೀ ಮಳೆ ಇತ್ತು. ಇವತ್ತು ನಮಗೆ ಇಂಟರ್ನೆಟ್ ಇದು ಪ್ರಾಬ್ಲಮ್ ಉಂಟಾಯ್ತಾ. ಬೆಳಗ್ಗಿಂದಲೇ ಪ್ರಾಬ್ಲಮ್ ಅಂದರೆ ನಾನು ಹೇಳೋಕ್ಕಿಂತ ಮುಂಚೆನೇ ಉಂಟು ರೆಡ್ ಲೈಟ್ ಬರ್ತಾ ಉಂಟು. ಹಾಗಾಗಿ ನನಗೆ ವೈಫೈ ಕನೆಕ್ಷನ್ ಇಲ್ಲ. ನನ್ನ ವ್ಲಾಗ್ ಹೋಗಿ ಆಗಿದೆ, ಅದನ್ನು ಪಬ್ಲಿಕ್ ಮಾಡಬೇಕಷ್ಟೇ. ಇನ್ನೂ ಕೂಡ ಪಬ್ಲಿಕ್ ಆಗಲಿಲ್ಲ. ಗಂಟೆ 9:30 ಆಯ್ತು. ನಾನು ಇನ್ನೂ ಕೂಡ ಕಾಯ್ತಾ ಇದ್ದೇನೆ ಈಗ ಬರ್ಬೋದು ಅಂತ. ಮತ್ತು ಅವರಿಗೆ ಕಾಲ್ ಮಾಡಿದರೆ ಅವ್ರ ಕಾಲ್ ಕೂಡ ಸಿಗ್ತಾ ಇಲ್ಲ, ಅವ್ರಿಗೆ ಕನೆಕ್ಟ್ ಕೂಡ ಆಗ್ತಾಯಿಲ್ಲ. ನನಗೆ ಒಂದು ವೇಳೆ ನಾನು ವ್ಲಾಗ್ ಹಾಕೋದು ಲೇಟ್ ಆಗಿದೆ ಅಂದರೆ ಅಥವಾ ವ್ಲಾಗ್ ಹಾಕ್ತಿಲ್ಲ ಅಂದರೆ ಒಂದಾದರೆ ನನಗೆ ಇಂಟರ್ನೆಟ್ ಪ್ರಾಬ್ಲಮ್, ಇಲ್ಲಾಂದರೆ ನನಗೆ ಹೆಲ್ತ್ ಇಶ್ಯೂಸ್ ಉಂಟು ಅಂತ. ಇಲ್ಲಾಂದರೆ ನಾನು ಡೈಲಿ ವ್ಲಾಗ್ಸ್ ಮಾಡ್ತೇನೆ. ಆದರೆ ನನಗೀಗ ಒಂದು ಬೇಜಾರು ಎಂತ ಗೊತ್ತುಂಟ, ನನ್ನ ಬರ್ತ್ಡೇ ವಿಶಸ್ಗೆ ಕೆಲವರು ಕಾಯ್ತಿರ್ತಾರೆ. ಹಾಗಾಗಿ ನನಗೆ ಅದೇ ಯೋಚನೆ ಆಗ್ತದೆ. ಕೆಲವೊಮ್ಮೆ ನಾನು ಈ ವರ್ಷದಿಂದ ಬರ್ತ್ಡೇದು ವಿಶ್ ಮಾಡಲಿಕ್ಕೆ ಶುರು ಮಾಡಿದ್ದು. ಕಳೆದ ವರ್ಷ ಎಲ್ಲ ನನಗೆ ವ್ಲಾಗ್ ಹೋಗಲಿಲ್ಲ ಅಂದರೆ ಅಷ್ಟು ಯೋಚನೆ ಆಗ್ತಿರಲಿಲ್ಲ, ಅಂದರೆ ಪರವಾಗಿಲ್ಲ ಅಂತ ಹಾಗಿತ್ತು. ಇವಾಗ ನನ್ನದು ಡೈಲಿ ಬರ್ತ್ಡೇ ವಿಶಸ್ಗೆ ಕಾಯ್ತಿರ್ತಾರಲ್ಲ, ಹಾಗೆ ನನಗೆ ಅದೇ ಯೋಚನೆ ಆಗ್ತಾ ಉಂಟು. ನಾನು ಹೇಗೆ ಅಪ್ಲೋಡ್ ಮಾಡಲಿ ಅಂತ. ಮತ್ತು ಏನಂತ ಹೇಳಿದರೆ ನಾನು ಒಂದು ಅಟ್ಲೀಸ್ಟ್ 9:30-10 ಗಂಟೆ ಒಳಗೆ ಬರ್ಬೋದು ಅಂತ ಅನಿಸಿದ್ದೆ. ಇನ್ನೂ ಕೂಡ ವೈಫೈದು ಕನೆಕ್ಟ್ ಆಗಲೇ ಇಲ್ಲ. ವೈಫೈ ಇನ್ನೂ ಕೂಡ ರೆಡ್ ಲೈಟ್ ಆಗ್ತಾನೇ ಉಂಟು. ಎಲ್ಲೋ ಬಹುಶಃ ಮರ ಬಿದ್ದು ಕಟ್ಟಾಗಿದೆ ಅಂತ ಹಾಗೆ ಅನಿಸ್ತದೆ. ಆದರೆ ಕರೆಂಟ್ ಲೈನಿಂದ ಬರೋದ್ರಿಂದ ಹೇಗೆ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ. ಯಾಕಂದರೆ ಕರೆಂಟ್ ಉಂಟು ನಮಗೆ, ಎಷ್ಟು ಮಳೆ ಬಂದರೂ ಕೂಡ ಕರೆಂಟಿಗೆ ಎಂತ ಸಾಗಲಿಲ್ಲ. ವೈಫೈಗೆ ಪ್ರಾಬ್ಲಮ್ ಆಗಿದೆ ಎಂತ ಗೊತ್ತಿಲ್ಲ. ಅದು ಎಲ್ಲೋ ಹಾಗೆ ಲೈಟ್ಸ್ ಇದ್ದರೆ ನಮ್ಮ ಕಡೆಯಿಂದ ಪ್ರಾಬ್ಲಮ್ ಉಂಟು ಅಂತ. ಆದರೆ ಅದು ರೆಡ್ ಲೈಟ್ ಅಂದರೆ ಮೇಯ್ನಿಂದ ಬರುವುದೇ ಮಂಗಳೂರಿಂದ ಬರ್ತದಲ್ಲ, ಅಲ್ಲಿಂದಲೇ ಸಮಸ್ಯೆ ಅಂತ. ಹಾಗೆ ಕಾಯ್ತಿದ್ದೇನೆ ಎಷ್ಟೊತ್ತಿಗೆ ವ್ಲಾಗ್ಸ್ ಅಪ್ಲೋಡ್ ಮಾಡೋದು ಅಂತ ಹೇಳಿ. ಎಷ್ಟು ಹೊತ್ತಾಯ್ತು ಅಂತ ಹೇಳಿ. ಇವತ್ತಿನ ವ್ಲಾಗ್ ಇವತ್ತಿಗೆ ಹಾಕೋದು, ನಾಳೆ ವ್ಲಾಗ್ ನಾಳೆಗೆ ಹಾಕೋದು. ಹಾಗೆಯಾ ನಾನು ತೋಟಕ್ಕೆ ಬಂದೆ. ಇವತ್ತು ದನಗಳನ್ನು ಬಿಡಲಿಲ್ಲ. ಹಾಗೆ ಅಪ್ಪ ಹುಲ್ಲಿರಲಿಕ್ಕೆ ಬಂದಿದ್ದಾರೆ. ಆಗಲೇ ನಾನು ಬಟ್ಟೆ ತೊಳೆದು ಹಾಕಿ ಸೋಲಾರ್ ಟರ್ಪಲಲ್ಲಿ ಒಣಗಿಸ್ಲಿಕ್ಕೆ ಹಾಕಿದ್ದೇನೆ. ಮತ್ತು ಊಟ ಎಲ್ಲ ಇಟ್ಟು ಈಗ ಬಂದೆ. ಒಂದು ಕಟ್ಟ ಆಗಲಿಲ್ವಾ ಅಂತ. ತೋಟ ಕ್ಲೀನಾಗಿದೆ ನೋಡಿ. ಇನ್ನು ಮಳೆಗಾಲದಲ್ಲಿ ಮದ್ದು ಬಿಡಲಿಕ್ಕೆ ಬರುವಾಗ ಸುಲಭ ಆಗ್ತದೆ. ಮದ್ದು ಬಿಟ್ಟಾಗಬೇಕಷ್ಟೇ. ನಮ್ಮದು 2ನೇ ಕೊಯ್ಲಿದು. ಮೋಸ್ಟ್ಲಿ ನಾಳೆ ಬರ್ಬೋದು. ನಾಳೆ ಅಂದರೆ ಶುಕ್ರವಾರ. ಹಾಗೆ ಶುಕ್ರವಾರ ಮತ್ತು ಶನಿವಾರ 2 ದಿವಸ ಇರ್ಬೋದು ಮದ್ದು ಬಿಡಲಿಕ್ಕೆ. ಕಟ್ಟ ಹುಲ್ಲು ಹಾಕಿ ಬಂದೆ ತಿನ್ನಲಿಕ್ಕೆ. ಇನ್ನು ಹಿರಿಬೇಕು. ಇವತ್ತೊಂದು 3 ಕಟ್ಟಾದರೆ ಹಿರಿಬೇಕು. ಯಾಕಂದರೆ ಅವರನ್ನು ಬಿಡಲಿಲ್ಲಲ್ಲ ದನಗಳನ್ನು. ಹಾಗೆ ನಾನು ಅದು ವೈಫೈ ಅವರಿಗೆ ಕಾಲ್ ಮಾಡಿದ್ದೆ. ಅವರು ಹೇಳಿದರು ಅಲ್ಲಿ ಯಾರೋ ಮನುಷ್ಯರು
ರಾತ್ರಿ ವೈಫೈದು ಮತ್ತು ಕರೆಂಟ್ ಲೈನ್ ಕಟ್ ಮಾಡಿದ್ದಾರಂತೆ. ಎಂಥವರೆಲ್ಲ ಇದ್ದಾರೆ ಅಂತ ಯೋಚನೆ ಮಾಡೋದು ನಾನು. ಅದರಿಂದ ಎಂಥ ಹೊಟ್ಟೆ ತುಂಬ್ತದಾ? ಇಲ್ಲ ಅಲ್ಲ. ಈಗ ಹೊಟ್ಟೆ ತುಂಬ ಕೆಲಸ, ಕದಿಯೋ ಕೆಲಸ ಅದಾದರೂ ಹೌದು. ಇದು ವೈರ್ಗಳನ್ನು ಕಟ್ ಮಾಡಿ ಹಾಕಿ ಅಥವಾ ಅದನ್ನು ಹಾಳು ಮಾಡಿದರೆ ಅದರಿಂದ ಎಂಥ ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ. ಮೊನ್ನೆ ಸಮಯ ಹಾಗೆ ಆಗಿತ್ತು. ವೈರ್ಗಳನ್ನು ಕಟ್ ಮಾಡಿ ಹಾಕಿದ್ರಂತೆ. ಬೆಳಗ್ಗೆ ಅವರು ಪಾಪ ವರ್ಕ್ ಮಾಡಿ ಬರೋದು. ಅವ್ರಿಗೆಲ್ಲರೂ ಕಾಲ್ ಮಾಡ್ತಾ ಇರ್ತಾರಲ್ಲ, ಹಾಗೆ ಅವರಿಗೆ ಕಾಲ್ ತೆಗೆದು ಇವತ್ತು ಸಾಕಾಗಿ ಹೋಗಿದಂತೆ. ಹಾಗೆ ಅವರು ಹೇಳಿದರು. ನಾನು ಮತ್ತೆಂತ ಮಾಡೋದು, ಮಧ್ಯಾಹ್ನದೊಳಗೆ ಬಂದರೆ ವ್ಲಾಗ್ ಹಾಕಬೇಕಲ್ಲ ಅಂತ. ನನಗೆ ವ್ಲಾಗ್ ಹೋಗ್ಬೇಕು ಅಷ್ಟೇ. ಬೆಳಿಗ್ಗೊಂದು 5 ನಿಮಿಷ ವೈಫೈ ಇದ್ದರೂ ಸಾಕು ನನಗೆ, ಅಷ್ಟರೊಳಗೆ ಹಾಕಿ ಬಿಡಲಿಕ್ಕಾಗ್ತದೆ. ಆದರೆ ಬೆಳಗಿಂದನೇ ಇಲ್ಲ, ನನಗೆ ಅದೇ ಯೋಚನೆ ಆಗ್ತದೆ ನಾನು ಎಷ್ಟೊತ್ತಿಗೆ ಹಾಕಲಿ ಅಂತ. ಇದು ನಾನು ಮಾತಾಡ್ತಿರೋದು ನಿನ್ನೆ ವ್ಲಾಗ್ ನಾನು ಅಪ್ಲೋಡ್ ಮಾಡಿದೆ ನಾನು ಅದರ ಬಗ್ಗೆ. ನಿಮಗೆ ಗೊತ್ತಿರ್ಬೋದು, ಈಗ ಬಂದಿರ್ತದೆ ನನ್ನ ವ್ಲಾಗ್ ಅಂತ ಅಂದ್ಕೊಳ್ತೇನೆ. ನನಗೆ ಸಹ ಗೊತ್ತಿಲ್ಲ ಎಷ್ಟೊತ್ತಿಗೆ ವ್ಲಾಗ್ ಹಾಕ್ತೇನೆ ಅಂತ. ಈಗ ಇನ್ನೊಂದು ಕಟ್ಟ ಹುಲ್ಲು ಮಾಡಲಿಕ್ಕೆ ಬಂದಿದ್ದೇನೆ. ಯಾ ಎರಡನೇ ಕಟ್ಟ ಕೂಡ ರೆಡಿ ಆಯಿತು. ಈಗ ಕೊಂಡೋಗಿ ನನಗೆ ವೈಫೈ ಬಂದಿದೆ ಅಂತ ನೋಡಬೇಕು. ಇದು ತಿನ್ನಲಿಕ್ಕೂ ಆಗ್ತದೆ, ಬುಡಕ್ಕೆ ಹಾಕಲಿಕ್ಕೂ ಆಗ್ತದೆ. ಈಗ ಬುಡಕ್ಕೆ ಹಾಕೋದು ಅವರ ಕೂತ್ಕೊಳ್ಳಿಕ್ಕೆ, ಬೇಕಿದ್ರೆ ತಿಂತಾರೆ, ಇಲ್ಲಾಂದರೆ ಕೂತ್ಕೊಳ್ತಾರೆ. ಹಾಗೆ ವಾಪಸ್ ಬಂದರು ಹೊರಿಸಲಿಕ್ಕೆ. ವೈಫೈ ಬಂದು ನನ್ನ ವ್ಲಾಗ್ ಅಪ್ಲೋಡ್ ಆಯಿತು. ನೀವು ನಿನ್ನೆ ವ್ಲಾಗ್ ನೋಡಿದ್ದೀರಲ್ಲ, 11 ಗಂಟೆಗೇನೋ ಹಾಕಿದ್ದೇನೆ. ಆ ವ್ಲಾಗನ್ನು ನಾನು ಇವಾಗ ಅಪ್ಲೋಡ್ ಮಾಡಿದೆ. ಆಗದಿಂದ ಒದ್ದಾಡ್ತಿದ್ದೇನೆ ಆಯಿತಾ. ಮತ್ತು ಹೇಗೋ ನನ್ನ ಓಲ್ಡ್ ಫೋನಿಂದ ವೈಫೈ ಕೊಟ್ಟು ಟ್ರೈ ಮಾಡಿದೆ. ಸ್ಲೋವಲ್ಲಿ ಸಾಧಾರಣ ಆಯಿತು. ಕಂಪ್ಲೀಟ್ ಆಗುವಾಗ ಕರೆಕ್ಟಾಗಿ ವೈಫೈ ಬಂತಾಯಿತಾ. ನನಗೆ ಬೆಳಿಗ್ಗೆ ನನ್ನ ಓಲ್ಡ್ ಫೋನಿಂದ ಟ್ರೈ ಮಾಡ್ಬೋದಿತ್ತಲ್ಲ ಅಂತ ಇವಾಗ ಗಿಲ್ಟ್ ಆಗ್ತಾ ಉಂಟು ಅಂತ ನಾನು ಅಂದ್ಕೊಂಡಿದ್ದೆ. ಅದರಿಂದ ಅಷ್ಟು ಎಳಿಲಿಕ್ಕೆ ಆಗೋದಿಲ್ಲ, ಆ ಫೋನಿಂದ ಅಷ್ಟು ಸಾಕಾಗೋದಿಲ್ಲ ನನ್ನ ಇದಕ್ಕೋಸ್ಕರ. ಅಂದರೆ ಯೂಟ್ಯೂಬ್ನ ಕೆಲಸಕ್ಕೆ ಅದು ಅಪ್ಲೋಡಿಗೆ ಎಲ್ಲ ಆಗೋದಿಲ್ಲ ಆಯಿತಾ. ನಾವು ತುಂಬ ನೆಟ್ವರ್ಕಿಗೆ ಹೋದರೆ ಮಾತ್ರ, ಇದು ಚೂರು ನೆಟ್ವರ್ಕ್ ಇರೋದಲ್ಲ. ಈಗ ವೈಫೈ ಬಂತು, ಸಮಾಧಾನ ಆಯಿತು ನನಗೆ. ಬೇರೆ ಏನಲ್ಲ, ನನ್ನ ವ್ಲಾಗ್ ಒಂದು ಹೋಗಿಬಿಟ್ಟು ಮತ್ತೆ ವೈಫೈ ಹೋದರೆ ತೊಂದರೆ ಇಲ್ಲ, ಹಾಗೇ ಯೋಚನೆ ಮಾಡ್ತಿದ್ದೆ. ಈ ಯೋಚನೆಯಲ್ಲಿ 3 ಕಟ್ಟ ಹುಲ್ಲಾಯಿತು. ಈಗ ಅಪ್ಪ ಗೊಬ್ಬರದ ಹುಡಿ ಕೊಡ್ತೇನೆ, ಎತ್ಕೊಂಡು ಬಂದು ಹಾಕಲಿಕ್ಕೆ ಹೇಳಿದ್ದಾರೆ. ನಮಗೆ ಮುಳ್ಳು ಸೌತೆದು ಗಿಡ ನೆಡಲಿಕ್ಕೆ ಉಂಟು. ಅದಕ್ಕೆ ನೋಡಿ ಅಪ್ಪ ರೆಡಿಯಾಗಿದ್ದಾರೆ. ಗೊಬ್ಬರ ಗುಂಡಿಯಲ್ಲಿ ಗೊಬ್ಬರ ತೆಕ್ಕೊಡ್ಲಿಕ್ಕೆ. ಇಲ್ಲಿ ಸ್ವಲ್ಪ ರಾಶಿ ಇಟ್ಟಿದ್ದಾರಲ್ಲ ಇದು, ಮತ್ತು ಮಣ್ಣೆಲ್ಲ ಉಂಟಲ್ಲ ಅದನ್ನು ತುಂಬಿಸಿ ಕೊಡ್ತಾರೆ. ಈಗ ನಾನು ಕೊಂಡೋಗ್ಲಿಕ್ಕೆ 4 ಬಟ್ಟಿ ಉಂಟು. मध्य ಹೊರ ಕಾಣ್ತೆ ತೌನಿಗಳನ್ನ ಎಲ್ಲದು तुम्ही कान दोन्ही गल्ल म्हणताल न्या ತೌನಿ ಹಟ್ಟು ಏನು तुम्ही बाप दिताला म्हणजे कान सम्माईतला ಹೂ ಯಾಕೆ ಏನು ಉಂಟು ಅಕ್ಕಲ್ಲಿ ಯಾಕೆ ಮಣಿಸ್ತಾರೆ बाबा तुम्ही बोलले तर ಕುಡಿತಿದ್ದೇವೆ ಆಯಿತಾ. ಅವಳು ನೋಡಿ ಚಿಕ್ಕವಳು, ಅವಳಿಗಂತದ ಒಂದು ಕೀಟ ಸಿಕ್ಕಿದ್ದು. ಅದನ್ನು ಹಿಡಿದು ಅಪ್ಪನ ಹಿಂದೆ ಮುಂದೆ ಎಲ್ಲ ಕಡೆ ಓಡಾಡ್ತಾಳೆ. ತಿನ್ಲಿಕ್ಕಲ್ಲ, ಅದನ್ನು ಹಿಡ್ಕೊಂಡು ಆಟ ಆಡೋದು. ಈಗ ಎಲ್ಲೋ ಹೋಯ್ತದೆ, ಸಿಗುದಿಲ್ಲ ಅವಳಿಗೆ. ಇದಕ್ಕೆಲ್ಲ ರಸ್ಕೆಲ್ಲ ಹಾಕಿ ಆಯಿತು. ಇವ ನೋಡಿ ಚಕ್ಕುಲಿ ತಿಂತಿದ್ದಾನೆ. ಒಂದು ನೀರು ಹಾಕ್ಕೊಂತೀವಿ. ಅವ ನಮ್ಮ ಪುಟ್ಟ ಕಳ್ಳ ನೋಡಿ, ಪಡಿ. ಹಾಂ ಅವಳದ್ದು ಸಿಕ್ಕಿತು. ಓ ಎಂಥ ಖುಷಿ ನೋಡಿ. ಅಲ್ಲೆಂಥದ್ದು ಒಂದು ಜೀರುಂಡೆ ಎಂಥದ್ದು ಸಿಕ್ಕಿತು ಅವಳಿಗೆ.
ಅದನ್ನು ಹಿಡ್ಕೊಂಡು ಆಟ ಆಡ್ತಾಳೆ ಅಂತ ಹೇಳಿದರೆ ನೋಡಿ ನೋಡಿ. ಓ ಅದನ್ನು ಹಿಡಿದು ಆಟ ಆಡ್ತಾಳೆ ನೋಡಿ ನೋಡಿ. ಕೈಯಲ್ಲಿ ಹಿಡ್ಕೊಳ್ತಾರೆ, ಎರಡೂ ಕೈಯಲ್ಲಿ ಬಾಚಿ ಇಟ್ಕೊಳ್ಳೋದು ಅದನ್ನು. ಎಲ್ಲಿ ಅಂಗಳನ್ನೇ ತಗೊಂಡು ಬಂದಿದ್ದಾಳೆ ಅಂತ ಗೊತ್ತಿಲ್ಲ, ಅಂತೂ ನಾನು ಚಾಹಿ ತಗೊಂಡು ಬರುವಾಗಲೇ ಆಟ ಆಡ್ತಾ ಇದ್ದಾಳೆ ಅದನ್ನು ಹಿಡ್ಕೊಂಡು. ಎಂತ ಅದು, ಇದು ಹಾಕಿ ಆಡ್ತಾರಲ್ಲ, ಒಂದು ಬಾಲ್ ಹಿಡ್ದು ಕುಟ್ಟೋದು. ಅದನ್ನು ನೋಡಿ ಹಿಡಿದು ಕೈಯಲ್ಲಿ, ಎರಡೂ ಕೈಯಲ್ಲಿ ಬಾಚಿ ಹಿಡಿಯೋದವಳು. ಸಂಜೆ ಹಲಸಿನ ಹಣ್ಣು ಕೊಯ್ದಿದ್ದೇವೆ ಆಯಿತಾ. ಇದು ನಮಗೆ ನಾಳೆ ಬೆಳಿಗ್ಗೆಗೆ ದೋಸೆ ಮಾಡಲಿಕ್ಕೆ, ಕಡ್ದಿಡಲಿಕ್ಕೆ ಅಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ಹಾಗೆ ನಾನು ಕೊಯ್ಯುವಾಗ ಇವನಿಗೆ ಸಹ ಹಾಕಿದ್ದೆ ಆಯಿತಾ. ಈಗ ನಾನು ಕೈದು ಮೇಣ ತೆಗೆದು ಬರುವಾಗ ಇವ ನೋಡಿ ಇದಕ್ಕೆ ಕಾವಲು ಕಾಯ್ದು ಕೂತು ಇಲ್ಲೇ ಕೂತಿದ್ದೆ. ನಾನು ಎಂತಕ್ಕೆ ಅಂತ ಅಂದ್ಕೊಂಡ್ರೆ ಮತ್ತೆ ನೆನಪಾಯ್ತು ಹಲಸಿನ ಹಣ್ಣು ಮೇಲೆ ಇಟ್ಟಿದ್ದೇನಲ್ಲ ಅಂತ. ಅದರೊಟ್ಟಿಗೆ ಕಜ್ಜುದು ಸಹ ಬೊಬ್ಬೆ. ಎಂಥ ಅವಸ್ಥೆ ಕಜ್ಜು ನಿಂದು, ಗುರ್ರು ಗುರ್ರು ಅಂತ ಕರೆಯೋದು ನನ್ನನ್ನು. ಸ್ವಲ್ಪ ಲೈಟಾಗಿ ಮಳೆ ಸಹ ಬರ್ತಾ ಉಂಟು, ಹಾಗಂತ ಜೋರು ಮಳೆ ಇಲ್ಲ.